ನಮಸ್ಕಾರ ಬಾಸ್, ವೆಲ್ಕಮ್ ಟು ಅನ್ಫೋಲ್ಡ್ ಎಐ. ಇವತ್ತು ನಾವು ಮಾತಾಡ್ತಿರೋದು ನಿಮ್ಮೆಲ್ಲರ ಜೇಬಿಗೆ ನೇರವಾಗಿ ಹೊಡೆತ ಕೊಡ್ತಿರೋ ವಿಷಯದ ಬಗ್ಗೆ. ಅದು ರಷ್ಯಾ-ಉಕ್ರೇನ್ ಯುದ್ಧ ಮತ್ತು ಭಾರತದ ಆಯಿಲ್ ಕ್ರೈಸಿಸ್. ನೋಡಿ, ಇಂಡಿಯಾ ತನ್ನ ತೈಲದ ಅವಶ್ಯಕತೆಯಲ್ಲಿ 80%ಕ್ಕೂ ಹೆಚ್ಚನ್ನ ಬೇರೆ ದೇಶಗಳಿಂದಲೇ ತರಿಸಿಕೊಳ್ಳುತ್ತೆ. ಯುದ್ಧ ಶುರುವಾದಾಗ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಕಚ್ಚಾ ತೈಲದ ಬೆಲೆ ಗಗನಕ್ಕೇರಿತು. ಪಾಶ್ಚಿಮಾತ್ಯ ದೇಶಗಳು ರಷ್ಯಾ ಮೇಲೆ ಸ್ಯಾಂಕ್ಷನ್ ಹಾಕಿದ್ರೆ, ಇಂಡಿಯಾ ಮಾತ್ರ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತು. ಅದೇ ರಷ್ಯನ್ ಡಿಸ್ಕೌಂಟ್ ಆಯಿಲ್. ಆದ್ರೆ ಈಗಿನ ಪರಿಸ್ಥಿತಿ ಏನಂದ್ರೆ, ಯುದ್ಧ ಎಳೆಯುತ್ತಾ ಹೋದಂತೆ ಈ ಡಿಸ್ಕೌಂಟ್ ಮ್ಯಾಟರ್ ವರ್ಕ್ ಆಗಲ್ಲ. ಶಿಪ್ಪಿಂಗ್ ಕಾಸ್ಟ್ ಜಾಸ್ತಿ ಆಗ್ತಿದೆ, ಪೇಮೆಂಟ್ ಮಾಡಕ್ಕೆ ತೊಂದರೆ ಆಗ್ತಿದೆ. ಇದರಿಂದ ಕೇವಲ ಪೆಟ್ರೋಲ್ ಅಷ್ಟೇ ಅಲ್ಲ, ನೀವು ತಿನ್ನೋ ಫುಡ್ ಕೂಡ ಕಾಸ್ಟ್ಲಿ ಆಗುತ್ತೆ. ಗ್ಯಾಸ್ ಸಿಲಿಂಡರ್ ಬೆಲೆ 1300ರ ಗಡಿ ದಾಟಿದ್ರೆ ಆಶ್ಚರ್ಯಪಡಬೇಡಿ. ಭಾರತ ಈಗ ಈ ಬಿಕ್ಕಟ್ಟನ್ನ ಎದುರಿಸಕ್ಕೆ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಬಳಸ್ತಿದ್ಯಾ ಅಥವಾ ಪರ್ಯಾಯ ಮಾರ್ಗ ಹುಡುಕ್ತಿದ್ಯಾ? ಈ ಕರಾಳ ಸತ್ಯದ ಆಳವನ್ನ ಇವತ್ತು ಅನ್ಫೋಲ್ಡ್ ಮಾಡೋಣ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.